ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ರೀತಿ ಭಯೋತ್ಪಾದಕರಿಗೆ ಭಯದ ವಾತಾವರಣನೇ ಇಲ್ಲ. ಈಗ ರಾಮೇಶ್ವರ ಕೆಫೆ ಬ್ಲಾಸ್ಟ್ ಆಯಿತು. ಅಲ್ಲಿಗೆ ಹೋದಂಥ ಎಲ್ಲ ಮಂತ್ರಿಗಳು, ಕಾಂಗ್ರೆಸ್ಸಿನ ಎಲ್ಲ ಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದು ಇದೊಂದು ಬಿಸ್ನೆಸ್ ಗಲಾಟೆ, ಬೇರೆ ಬೇರೆ ಆ್ಯಂಗಲಲ್ಲಿ ನಾವು ನೋಡ್ತಾ ಇದ್ದೀರಿ ಅನ್ನೋ ಹೇಳಿಕೆ ಕೊಡೋ ಮುಖಾಂತರ ಎಲ್ಲೋ ಒಂದು ಕಡೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇರೋದ್ರಿಂದ ಈ ಥರ ಭಯೋತ್ಪಾದನಾ ಚಟುವಟಿಕೆಗಳು, ಹಲ್ಲೆಗಳು ಕರ್ನಾಟಕದಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇದೆ. ಅವರು ರಾಮೇಶ್ವರಂ ಕೆಫೆ ಬದಲಾಗಿ BJP ಕಚೇರಿಯಲ್ಲೇ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನಾ ಸಮಾರಂಭದಲ್ಲಿ ಅನ್ನೋದು ಅವ್ರದ್ದು ಮಾಡಿರೋಂಥ ಹುನ್ನಾರ ಸಂಚು ಈಗ ಬಟಾ ಬಯಲಾಗಿದೆ. ಅಂದರೆ ಟಾರ್ಗೆಟ್ ಯಾರು? ಹಿಂದೂಗಳು ಟಾರ್ಗೆಟು. ಹಿಂದೂಗಳ ಟಾರ್ಗೆಟ್ ಮಾಡೋ ಮುಖಾಂತರ ಈ ರಾಜ್ಯದಲ್ಲಿ ವಿಶೇಷವಾಗಿ ಬೆಂಗಳೂರು IT-BT ಹಬ್ಬು, ಇಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡೋದ್ರಿಂದ ಇಲ್ಲಿ ಆಗ್ತಕ್ಕಂಥ ಬಿಸ್ನೆಸ್ಗೆ, ಆರ್ಥಿಕ ಚಟುವಟಿಕೆಗೆ ಭಂಗ ತರಬೇಕು. ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಅಜಾಗ್ರತೆಯನ್ನು ಸೃಷ್ಟಿ ಮಾಡಿದ್ರು ಪಾಕಿಸ್ತಾನದ ISIನವರು, ಅದೇ ರೀತಿ ಬೆಂಗಳೂರಲ್ಲೂ ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಹುನ್ನಾರ. ಈಗಾಗಲೇ ಅದಕ್ಕೆ ತಕ್ಕಂತೆ ಇಲ್ಲಿನ ಒಬ್ಬ MLCನೂ ಕೂಡ ಅದೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಾಂಗ್ಲಾದೇಶದಲ್ಲಾದಂಥ ಘಟನೆ ರಾಜಭವನದಲ್ಲೂ ಆಗುತ್ತೆ, ಆ ಥರ ಗಲಭೆ ಮಾಡ್ತೀರಿ ಅಂತ ಹೇಳಿಕೆ ಕೊಟ್ಟಿರೋದನ್ನು ಕೂಡ ಜಗಜ್ಜಾಹೀರಾತು ಆಗಿದೆ. ಆ ದೃಷ್ಟಿಯಿಂದ ಇಲ್ಲಿ ಭಯೋತ್ಪಾದನಾ ಚಟುವಟಿಕೆಗೆ ಉಗ್ರ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಈಗ NI ಏನು ಮಾಡ್ತಾ ಇದೆ ಅದು ಒಳ್ಳೆ ರೀತಿಯ ಒಂದು ತನಿಖೆಯನ್ನು ಮಾಡ್ತಾ ಇದೆ. ಇನ್ಯಾರ್ಯಾರು ಈ ಥರ ಉಗ್ರರಿದ್ದಾರೆ, ಸ್ಲೀಪರ್ ಸೆಲ್ಗಳಿದ್ದಾರೆ ಮತ್ತು ಬಾಂಗ್ಲಾದೇಶದಿಂದ ನಿರಂತರವಾಗಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಕಲ್ಕಟ್ಟ ಆಧಾರ್ ಕಾರ್ಡ್ ತೊಗೊಳೋದು, ಕಲ್ಕಟ್ಟಾದಲ್ಲಿ ಬಂದು ವೆಸ್ಟ್ ಬೆಂಗಾಲಲ್ಲಿ ಆಧಾರ್ ಕಾರ್ಡ್ ತೊಗೊಳೋದು, ಅಲ್ಲಿಂದ ಡೈರೆಕ್ಟಾಗಿ ಬೆಂಗಳೂರು ಬರೋದು, ಇಲ್ಲಿ ಅವ್ರದ್ದೇ ಏರಿಯಾಗಳಲ್ಲಿ ಸೇರಿಕೊಂಡು ಬೆಂಗಳೂರಲ್ಲೂ ಕೂಡ ಕಳ್ತನ, ಈ ಭಯೋತ್ಪಾದನಾ ಚಟುವಟಿಕೆಗಳು ಇವೆಲ್ಲನೂ ಕೂಡ ಜಾಸ್ತಿ ಆಗುವಂಥದ್ದಕ್ಕೆ ಕಾರಣ ಆಗ್ತಾ ಇದೆ. ಅದರಿಂದ ಸರ್ಕಾರ, ಗೃಹ ಇಲಾಖೆ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಮತ್ತು ಈ ಥರ ಭಯೋತ್ಪಾದನಾ ಚಟುವಟಿಕೆಗಳು ಮುಂದೆ ಆಗದಂಗೆ ತಡೆಗಟ್ಟಕ್ಕೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ಗಳನ್ನು ಮಾಡಬೇಕು. ಈಗ ಬಾಂಗ್ಲಾದೇಶದವ್ರು ಬರ್ತಾ ಇದ್ದಾರೆ ಅಂದರೆ ಅದರಲ್ಲಿ ಭಯೋತ್ಪಾದಕರು ಇರ್ತಾರೆ ಅನ್ನೋದು ಅರ್ಥ. ಈಗ NI ತನಿಖೆಯಲ್ಲಿ ಬಾಂಗ್ಲಾದೇಶದ ವ್ಯಕ್ತಿಗಳು ಇದ್ದಾರೆ. ಆದ್ದರಿಂದ ಇದಕ್ಕೆ ಬಾಂಗ್ಲಾದೇಶವ್ರನ್ನ ಕಂಡುಹಿಡಿಯುವಂಥದ್ದಕ್ಕೆ ಕರ್ನಾಟಕದ ಎಲ್ಲ ರಾಜ್ಯಗಳ ಸ್ಟೇಷನ್ಗಳಿಗೆ ಮಾನಿಟರ್ ಮಾಡಿ ಯಾರ್ಯಾರಿದ್ದಾರೋ ಅವ್ರನ್ನ ಕೂಡಲೇ ಅಲ್ಲಿಂದ ಗಡೀಪಾರು ಮಾಡಿದ್ರೆ ಒಂದು ಸ್ವಲ್ಪ ಸೇಫ್ ಆಗುತ್ತೆ. ಇಲ್ಲಾಂದರೆ ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಯಾವ ರೀತಿ ಗಲಭೆಗಳಾಗ್ತಾ ಇದೆ, ಅಸ್ಸಾಮಲ್ಲಿ ಯಾವ ರೀತಿ ಗಲಭೆಗಳಾಗ್ತಾ ಇದೆ, ಅದೇ ರೀತಿ ಮುಂದೊಂದು ದಿನ ಕರ್ನಾಟಕದಲ್ಲೂ ಗಲಭೆ ಆದಮೇಲೆ ಕಂಟ್ರೋಲೇ ಮಾಡೋಕ್ಕಾಗಲ್ಲ. ಕೈಮೀರಿ ಹೋಗೋವಂಥ ಪರಿಸ್ಥಿತಿ ಕರ್ನಾಟಕಕ್ಕೆ ಬರಬಾರ್ದು. ಆದ್ದರಿಂದ ಸರ್ಕಾರಗಳು ಇರುತ್ತೆ, ಹೋಗುತ್ತೆ. ಅಲ್ಲ, ಇಲ್ಲಿನ ಜನ, ಇಲ್ಲಿನ ನಾಗರಿಕರ ಒಂದು ಬದುಕು, ಇಲ್ಲಿ ನಾಗರಿಕರ ಒಂದು ಸ್ವಾತಂತ್ರ್ಯ ಯಾವುದೇ ಕಾರಣಕ್ಕೂ ಈ ಭಯೋತ್ಪಾದಕರ ಕೈಗೆ ಹೋಗಬಾರ್ದು ಅನ್ನೋದು ನಮ್ಮ ಸ್ಪಷ್ಟ ನಿಲುವಿದೆ. ಇದನ್ನು ಖಂಡಿಸ್ತೀನಿ. BJP ಕಚೇರಿಗೆ ಏನು ಭಯೋತ್ಪಾದನಾ ಚಟುವಟಿಕೆ ಮಾಡೋಕ್ಕೆ ಬಾಂಬ್ ಬಿಡೋ ಅಂಥದ್ದಕ್ಕೆ ಪ್ರಯತ್ನ ಮಾಡಿದರು, ಇದನ್ನು ನಾನು ಖಂಡಿಸ್ತೀನಿ. ಇದರ ಮೇಲೆ ಕಠಿಣ ಕ್ರಮಗಳನ್ನು ರಾಜ್ಯ ಸರ್ಕಾರವೂ ಕೂಡ, ಉಳಿದವರು ಯಾರಿದ್ದಾರೆ ಸ್ಲೀಪರ್ ಸೆಲ್ಸ್, ಅವ್ರನ್ನ ಗಮನ ಕೊಡಬೇಕು ಅನ್ನೋ ಆಗ್ರಹವನ್ನು ಕೂಡ ನಾನು ವಿರೋಧ ಪಕ್ಷದ ನಾಯಕನಾಗಿ ಮಾಡ್ತಾ ಇದ್ದೀನಿ. ಸರ್, ಈಗ ವಿಧಾನಸಭೆಯಲ್ಲಿ ಪಾಕಿಸ್ತಾನದಿಂದ ಅವರು ಘೋಷಣೆ ಕೂಗಿದ್ರು. ಆ ಘೋಷಣೆ ಕೂಗಿದ್ದ ಸಂದರ್ಭದಲ್ಲಿ ಕೂಡ ಕೇವಲ ತಳ್ಳಿ ಹಾಕುವಂತ ಪ್ರಯತ್ನಗಳನ್ನ ಮಾಡಿದ್ರು. ಅದನ್ನ ಏನಾದರೂ ಪ್ರಾಮಾಣಿಕ ತನಿಖೆಯನ್ನು ಮಾಡಿದ್ರೆ ಈ ರೀತಿಯಾಗಿ ಯಾವುದಾದ್ರು ಸತ್ಯಾಂಶಗಳು ಹೊರಬರ್ತಿತ್ತ ಅಂತ? ಇಲ್ಲ, ಈ ಥರ ನಾನು ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅನ್ನೋದನ್ನ ಮೊದಲು ಕೂಡ ನಿರಾಕರಣೆ ಮಾಡಿದ್ರು. ಅದನ್ನು ಕಾಂಗ್ರೆಸ್ ಅವರು ನಿರಾಕರಣೆಯನ್ನು ಮಾಡಿದ್ರು. ಆ ಥರ ಏನೂ ಆಗೇ ಇಲ್ಲ ಅಂತ. ರಾಮೇಶ್ವರ ಕೆಫೇರು ಆದಾಗೂ ಕೂಡ ಅದು ಭಯೋತ್ಪಾದನಾ ಚಟುವಟಿಕೆ ಅಲ್ಲ ಅಂತಲೇ
ನಿರಾಕರಣೆಗಳನ್ನು ಮಾಡ್ತಾಯಿದ್ರು. ಅದು ಕುಕ್ಕರ್ ಬಾಂಬ್ ಬ್ಲಾಸ್ಟು ಮಂಗಳೂರಲ್ಲಾದವನು ಕೂಡ ಅದು ನನ್ನ ಬ್ರದರ್ಸ್ ಅವರಲ್ಲ ಅಂತ ಹೇಳಿದ್ರು. ಈ ಥರ ಪದೇ ಪದೇ ಆ ಒಂದು ಭಯೋತ್ಪಾದಕರಿಗೆ ಪ್ರೇರಣೆ ಆಗತಕ್ಕಂಥ ಒಂದು ಹೇಳಿಕೆಗಳನ್ನು ಕೊಡೋ ಮುಖಾಂತರ ಕರ್ನಾಟಕದಲ್ಲಿ ಭಯೋತ್ಪಾದನಾ ಚಟುವಟಿಕೆಗೆ ಒಂದು ರೀತಿ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅವ್ರ ಮೇಲೆ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದ್ದರೆ ಈ ಘಟನೆಗಳು ಮರುಕಳಿಸ್ತಾ ಇಲ್ಲ. ಈಗ ಬೆಂಗಳೂರನ್ನೇ ಕರ್ನಾಟಕವನ್ನೇ ಯಾಕೆ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ, ಅದನ್ನು ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು, ಪೊಲೀಸ್ ಇಲಾಖೆ ಅರ್ಥ ಮಾಡ್ಕೋಬೇಕು. ಕರ್ನಾಟಕನ ಯಾಕೆ, ಕರ್ನಾಟಕ ಸೇಫ್ ಅನ್ನೋದು ದೃಷ್ಟಿಯಿಂದನ, ಕನ್ನಡದಲ್ಲಿ ಭಯೋತ್ಪಾದನಾ ಕೃತ್ಯ ಮಾಡಿದ್ರೆ ನಮಗೆ ಯಾವುದೇ ತೊಂದರೆ ಇಲ್ಲ ಅಂತ ಅವ್ರಿಗನ್ಸಿದೆಯಾ? ಈ ಥರ ಒಂದು ಅವ್ರಿಗೆ ಇಲ್ಲಿ ಏನು ತೊಂದರೆ ಇಲ್ಲ ಅಂತ ಅನಿಸಿರೋದ್ರಿಂದನೇ ಕರ್ನಾಟಕದಲ್ಲಿ ಈ ಥರದ ಉಗ್ರಗಾಮಿ ಚಟುವಟಿಕೆಗಳು ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.